ಯಾಕೆ ಆ ಪಟ್ಟಿ ಸಿಟ್ನ ಬರ್ತಾ ಇದೆಯಾ? ಯಾಕೇನಾಯ್ತು? ಅಲ್ಲ ಅವಳು ಗಿರ್ಜಿಂಬೆ ಅವಳು ನಿಮ್ಮ ಅತ್ತೆ ಅವಳು ಯೋಟ್ರ ಮಟ್ಟಿಗೆ ಇದ್ದಾಳೆ ನನ್ನ ಮೇಲೆ ಪಂಚಾಯತ್ಗೆ ಕೇಳಂತ ಇವನೇ ತಗೊಂಡಿರೋದು ನಮ್ಮ ಮನೆಗಳ್ದು 50,000 ನಮ್ತ ಯಾರು ಹೇಳಿರ ಏನ ಸುಮ್ಮನೆ ಹೇಳವ್ರೆ ಯಾರ ಹೇಳವ್ರ ಏನೋ ಅವಳೇ ಸುಮ್ಮನೆ ಕಲ್ಪನೆ ಮಾಡ್ಕೊಂಡ್ಲ ಗೊತ್ತಿಲ್ಲ ಕಲ್ಪನೆ ಮಾಡ್ಕೊಂಡು ಇವನೇ ತಗೊಂಡಿರೋದಂತ ಪಂಚಾಯತ್ಗೆ ಕೇಳಂತ ಹೇಳು ನಾನು ಹೇಳ್ತೀನಿ ನಾನು ತಾಳಿ ನಿಮ್ಮಕ್ಕೆ ಏನೈತಿ ನಿಮ್ಮ ಹತ್ರ ಸಾಕ್ಷಿ ಅಂತ ಕೇಳ್ತೀನಿ. ಓ ನನ್ನ ತಗವೆಲ್ಲ ನಡೆಯಲ್ ಬಿಡು ಅವ್ರು ಅವೇನಿದ್ರು ಈಗ ಪಂಚಾಯತಿಗೆ ಹಾಕ್ಯವ್ರೆ ಬರ್ಬೇಕಂತ ಅಂತ ಹೇಳಿ ಯಾರೋ ಹೇಳಿದ್ರು ಹಿಂಗೆ ಯಾರೋ ಹೇಳಿ ಕಳಿಸಿದ್ರು ಗೌಡ್ರು ಅವ್ನು ತಿಪ್ಪೆ ಕೊಟ್ಟು ಹೇಳಿ ಕಳಿಸಿದ್ರು. ಅವನು ತಿಪ್ಪಣ್ಣನ ಕೊಟ್ಟೆ ತಿಪ್ಪಣ್ಣ ಬಂದಂಗೆ ಅಂದ ನಂತಾಗೆ ಪಂಚಾಯತ್ಗೆ ಹಾಕ್ಯಾರಂತೆ ಗಿರ್ಜಿಂಬೆ ಪಂಚಾಯತ್ಗೆ ಹಾಕಿತ್ತಂತೆ ಬರ್ಬೇಕಂತೆ ಅಂತ ಅಂದು ಬೋದ್ತೀನಿ ಹೇಳ ಮನೆ ಅದಕ್ಕೆ ಬಾಯ ಕಳ್ರಿಗೇನು ಕಳ್ತನ ಮಾಡಿಲ್ದಾರ್ಗೇನು ಬಾಯಿ ಇರಲ್ಲ ಅಂತ ಹೇಳಿದ್ದೀನಿ. ಮಾತಾಡ್ತಾ ಇದ್ದಾರೆ ಮಾತಾಡಲಿ ನಂಗೆ ಅಂದ್ಕೊಂಡೆ ಬಂದು ಮಾತಾಡ್ತಾನೆ ಹೆಂಡ್ತಿತ್ತಾಗೆ ಅಂತ ಅಲ್ಲಿ ನಾವು ಹೇಳಿ ಕಳಿಸಿರೋದು ಗೊತ್ತಾಗೈತೆ ಪಂಚಾಯತಿಗೆ ಹಾಕಿರೋದು ನಾನು ಬಂದು ಮಾತಾಡ್ತಾನೆ ಎಂಬುದು ಗೊತ್ತಿತ್ತು. ನಾನು ಅದಕ್ಕೆ ಸಾಕ್ಷಿ ಇಲ್ದಲೇ ಹೆಂಗೆ ಮಾತಾಡೋಣ ಅಲ್ಲಿ ಏನು ಹೇಳ್ಬೋದು ನಮ್ಮ ಅತ್ತೆ ಅಂತೇಳಿ ಹಣೆ ಪ್ರಮಾಣ ಮಾಡಿಸಿದ್ರು ಒಂದೊಂದ್ಸತಿ ವರ್ಕೌಟ್ ಆಗುತ್ತೆ ಒಂದೊಂದ್ಸತಿ ವರ್ಕೌಟ್ ಆಗಲ್ಲ. ಅದಕ್ಕೆ ಸಾಕ್ಷಿ ಇಟ್ಕೊಂಡು ಮಾತಾಡಬೇಕು ನಾವು ಅಂತೇಳಿ ಅದಕ್ಕೆ ನಾನು ಸಾಕ್ಷಿ ಇಟ್ಕೊಂಡು ಮಾತಾಡೋಣ ಅಂತೇಳಿ ಸುಮ್ಮನಿದ್ದೆ. ಇವಾಗ ನನಗೆ ಸಿಕ್ಕೈತಲ್ಲ ಬಿಡಲ್ಲ ತಾಳಿ ಅಂತ ಅವಳಿಗೆ ಹೆಂಗೆ ಗೊತ್ತಾಯ್ತು? ಗೊತ್ತಿಲ್ಲ ಕಲ್ಪನೆ ಮಾಡ್ಕೊಂತಾಳೆ ಆ ಗಿರ್ಜಿಂಬೆ ನಿಮ್ಮ ಅತ್ತೆ ಇದ್ದಾಳಲ್ಲ ಕಲ್ಪನೆ ಮಾಡ್ಕೊಂಬಂದು ಮಾತಾಡೋದು ಜಾಸ್ತಿ. ಬರೀ ಮನಸ್ಸನ್ನ ಹುಟ್ಟಿಸ್ಕೊಂಡು ಇವನೇ ತಾಂಡಿರ್ಬೇಕೇನೋ ಇವನೇ ತಂದಿರ್ಬೇಕೇನೋ ಅಂತ. ನಾನೇ ತಾಂಡಿರ್ಬೋದು ನಾನೇ ಕಳ್ಳನೇ ಆಗಿರ್ಬೋದು ಇವತ್ತು ನೀನು ಸಾಕ್ಷಿ ತೋರಿಸು ಅಂತೀನಿ. ನಾನು ಮಾಡಿರೋದೇನು ಅವಳೇ ನೋಡಿದಾಳೆ ಅದಕ್ಕೆ ಮತ್ತೆ ಸಾಕ್ಷಿ ತೋರಿಸು ಅಂತೀನಿ. ನಾನು ನೋಡಿರೋರು ಹೇಳ್ಯಾವ್ರೇನಪ್ಪ ಅವರೇ ಹೇಳ್ಬೋದು ನನಗೂ ಹೇಳ್ತಾರಮ್ಮ ನಿನ್ನ ಮನೆಗೆ ಬಂದು ಗಿರ್ಜಿಂಬೆ ಯಾತ ಓದ್ಕೊಂಡು ಹೋದ್ಲು ಅಂತ ನನಗೂ ಹೇಳ್ತಾರೆ. ನನ್ನ ಮನೆಗೆ 1,000 ರೂಪಾಯಿ ದುಡ್ಡು ಕಳೆದೈತಿ ಕೊಡ್ತೆ ಮತ್ತು ನನ್ನ ಮನೆಗೆ 1,00,000 ದುಡ್ಡು ಕಳೆದೈತಿ ಹೇಳ್ತಾರೆ. ಸಾಕ್ಷಿ ತೋರಿಸು ನೀನು ಸಾಕ್ಷಿ ತೋರಿಸು ಅಂತೀನಿ. ನಾನು ತಗೊಂಬಂದಿದ್ದೀನಿ ಅಂತ ಅವಳಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ ಬಿಡು ವಾಣಿ ಅವಳಿಗೆ ಹೆಂಗೆ ಗೊತ್ತಾಗುತ್ತೆ ಹೇಳು ಬಾ ಹೋಗೋಣ ಅದಕ್ಕೆ ಯಾಕೆ ಭಯ ನಮಗೇನು ಭಯ ಇಲ್ಲ ಬಿಡು. ಅಲ್ಲ ಭಯ ಇಲ್ಲ ಹೆಂಗನಾಗ್ಲಿ ನೋಡು ಹೆಂಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡ್ರೆ ಹೆಂಗೆ ಕಂಡಿಡ್ದಿದ್ದಾರು ನೋಡಿ ಪಂಚಾಯತ್ಗೆ ಹಾಕ್ತೀನಿ ಅಂತ ಆಯ್ಕೆದಾಳಲ್ಲ. ಎಲ್ಲ ಸಾಕ್ಷಿ ಎಲ್ಲ ಇದ್ದಿದ್ರೆ ಅವಳು ಕಂಪ್ಲೇಂಟ್ ಕೊಡೋಳು ಪಂಚಾಯತಿ ಅಂತ ಆಗ್ತಿರ್ಲಿಲ್ಲ. ಈಗ ಮನಸ್ಸನ್ನ ಕಲ್ಪನೆ ಮಾಡ್ಕೊಂಡು ಸುಮ್ಮನೆ ಇವನೇ ತಾಂಡಿರ್ಬೇಕೇನೋ ಅಂತ ಹೇಳಿ ಸುಮ್ಮನೆ ಪಂಚಾಯತಿಗೆ ಹಾಕಿದಾಳೆ ಅಷ್ಟೇ. ಪಂಚಾಯತಿ ಅದೆಲ್ಲ ಇವಾಗಿನ ಕಾಲದಾಗ ವರ್ಕೌಟ್ ಆಗಲ್ಲ. ಈಗೇನಿದ್ರು ಪೊಲೀಸು ಕಂಪ್ಲೇಂಟು ಅದು ಆದರೆ ವರ್ಕೌಟ್ ಆಗುತ್ತೆ. ಅದೂ ಒಂದೊಂದ್ಸತಿ ವರ್ಕೌಟ್ ಆಗಲ್ಲ. ಅಂಥ ಜನಗಳಿದ್ದಾರೆ ಇವಾಗಿನ ಕಾಲದಾಗ ಕಾಲನೇ ಬದಲಾಗ್ಬಿಟ್ಟೈತೆ. ಕಾಲ ಒಂಥರ ಯಾರಿಗೂ ಹೆದರಿಕೆಮಲ್ಲ ಇವಾಗ ಹಂಗೆ ಒಂಥರ ಜನ ವಿಚಿತ್ರ ಜನಗಳಾಗ್ಬಿಟ್ಟವ್ರೆ. ನಾನು ಇವಾಗ ಹೇಳ್ತೀನಿ ನಾನು ತಾಂಡೆ ನಿಂಬಕ್ಕೆ ನೀನು ಸಾಕ್ಷಿ ತೋರಿಸ್ಮ ಅವಳೆಲ್ಲ ಸಾಕ್ಷಿ ಇದ್ದಿದ್ರೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೋಗೋಳು ಅವಳು ಯಾಕೆ ಪಂಚಾಯತಿಗೆ ಹಾಕೋಳು ನೀನು ನಾನು ಮಾಡ್ತೀನಿ ಬಾ ನನಗೆ ಗೊತ್ತೈತಿ ನಾನು ತಾಂಡೆ ಇದ್ದೆ ಅಂತ ಅವಳು ಕಂಡು ಹಿಡೀಲಿ ನೋಡೋಣ ಅವಳು ಹೆಂಗ್ಸಾಗಿದ್ರೆ. ನಾನು ಅದನ್ನೇ ಹೇಳಿರೋದೇ ನೀನು ಹೆಂಗ್ಸಾಗಿದ್ರೆ ನಾನು ಕಂಡು ಹಿಡಿ ನೋಡೋಣ ಅಂತೀನಿ ಇದ್ರಿಗೇನೆ. ಸಾಕ್ಷಿ ತೋರಿಸೇ ನೀನು ಸಾಕ್ಷಿ ತೋರಿಸಿ ಮಾತಾಡಿ ಅಂತೀನಿ ನಾನೇನು ಯಾವನಿಗೆ ಹೆದರಿಕೆ ಮಾತು ಮತ್ತೆ ಸಾಕ್ಷಿ ತೋರಿಸಿ ಮಾತಾಡ್ಬೇಕು ಯಾರೇ ಆಗಲಿ ಹೇಳು. ಈಗ ಸಾಕ್ಷಿ ಇದ್ರೇನೆ ನಂಬೋದು ನಮಗೂ ಹೇಳ್ತಾರೆ ನಮ್ಮ ಮನೆಗೆ ಈಗ ನಾನು 1,00,000 ರೂಪಾಯಿ ದುಡ್ಡು ನಾನು ಬೇಕ್ರಿ ಓಪನ್ ಮಾಡೋಣ ಅಂತ ತಂದಿಕ್ಕೊಂಡಿದ್ದೆ ನನ್ನ ಮನೆಯಾಗೂ ಯಾರೋ ಕಳ್ತನ ಮಾಡ್ಕೊಂಡು ಹೋಗ್ಯಾರೋ ಗಿರ್ಜಿಂಬೇನೆ ತಾಂಡೋಳೆ ಅಂತ ನಾನು ಹೇಳ್ತೀನಿ. ಅಷ್ಟೇ ನಾವು ಅವಾಗ ಅವಳ ಮೇಲೆ ಹೇಳಿರಾತು ಅವಳು ನಮ್ಮ ಮೇಲೆ ಹೆಂಗೆ ಸುಮ್ಮನೆ ಹೇಳ್ತಾಳೆ ನಾವು ಹೇಳ್ತೀವಿ ಎಂಬೋದು. ನಾವು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಎಂಬಂಗೆ ಇರ್ಬೇಕು ಅವಳು ಮನಸ್ಸಿನಾಗ ಅವಳಿಗೆ ಬೈ ಇರಬೇಕು ನಮ್ಮನ್ನು ಕಂಡ್ರೆ ಅವಳಿಗೆ ಬೈ ಇರಬೇಕು. ಇವ್ರು ಸುದ್ದಿಗೆ ಹೋಗೋದು ಬೇಡಪ್ಪ ನಾನು ಒಂದು ಹೇಳಿರೋರು 16 ಹೇಳ್ತಾರೆ ಎಂಬುದು ನಮ್ಮನ್ನು ಕಂಡ್ರೆ ಬೈ ಇರಬೇಕು ಅವಳಿಗೆ. ಹಂಗೆ ಮಾಡೋದು. ಈಗ ನಮ್ಮ ಮನೆಯಾಗ 1,00,000 ರೂಪಾಯಿ ದುಡ್ಡು ಇತ್ತಮ್ಮ ಅದನ್ನು ಯಾರು ತಾಂಡವ್ರೆ ಎಂಬುದು ಗೊತ್ತಿಲ್ಲ ನನಗೂ. ಈಗ ಗಿರ್ಜಿಂಬೆ ಮೇಲೇ ಅನುಮಾನ ಇವಳೇ ತಾಂಡವಳೆ ಅಂತ ನನಗೂ ಗೊತ್ತು. ಇವಳೇ ತಾಂಡಿರೋದು ಈ ಗಿರ್ಜಿಂಬೆನೇ ತಾಂಡಿರೋದು ಅಂತ ನನಗೆ ಗೊತ್ತೈತೆ ಬಾ. ನನಗೆ ಹೆಂಗೆಲ್ಲ ನನಗೆ ತಿರ್ಗಿಸಿ ನನಗೆ ಹೆಂಗೆ ಪ್ಲೇಟ್ ತಿರುವಾಕಬೇಕು ಯಾವ ಸಮಯದಾಗ ಏನು ಮಾತಾಡಬೇಕು ನನಗೆಲ್ಲ ಗೊತ್ತೈತಿ. ಅವಳು ನನ್ನ ಹತ್ರ ಆಟ ಆಡಕ್ಕೆ ಬಂದರೆ ನಿಮ್ಮ ಅತ್ತೆ ನಡೆಯಲ್ ಬಿಡು. ಸುಮ್ಮನೆ ತಗಿ ಅವಳು ಯಾ ಸಿಮೆಗೆ ಇಲ್ಲದತ್ತಿ ನಿಮ್ಮ ಅತ್ತೆನೇ ನಮ್ಮ ಅತ್ತೆ ಆಗಿದ್ರೆ ನಾನು ಯಾಕೆ ಅವಳನ್ನ ಬಿಟ್ಟು ಬತ್ತಿದ್ದೆ. ನೀನು ನಮ್ಮ ಅತ್ತೇನು ಬೇಡ ಗಿರ್ಜಿಂಬೆ ಅವಳೇನೆ ನಮ್ಮ ಅತ್ತೆ ಅಂತಿ ಅಲ್ಲ ಹೇಳಿದ್ದು. ಇವಾಗ ಏನಾದರೂ ಅತ್ತೆ ಅಲ್ಲ ಅದಕ್ಕೆ ಹಂಗಂದೆ ಅಷ್ಟೇ. ಬಿಡು ನನಗೆ ಗೊತ್ತಾಯ್ತು ಅವಳ ಹತ್ರ ಮಾತಾಡ್ಬೇಕು. ಅಯ್ಯೋ ಇನ್ನು ಅಂಥ 10 ಜನ ಗಿರ್ಜಿಂಬೆ ಬಂದ್ರು ನನಗೆ ಎದುರ್ಸೋಕೆ ಕೆಪಾಸಿಟಿ ಐತೆ. ಅವಳು ಏನೋ ತಿಳ್ಕೊಬಿಟ್ಟವಳೆ. ನಾನು ಹೇಳ್ತೀನಿ ನಾನು ಮದುವೆ ಆದೆ ಈ ವಾಣಿನ ಇಷ್ಟಪಟ್ಟು ಅದಕ್ಕೆ ಹೊಟ್ಟೆ ಕಿಚ್ಚಿಗೋಸ್ಕರ ಈ ರೀತಿ ನಮ್ಮ ಮೇಲೆ ಇಲ್ಲ ಸಲ್ಲೋದೆಲ್ಲ ಆರೋಪ ಹೊರಿಸ್ತಾ ಇದ್ದಾರೆ. ಮಗುಗೆ ಮದುವೆ ಮಾಡ್ಕೋಬೇಕು ಎಂಬುದು ಆಸೆ ಇತ್ತು. ಇವಾಗ ಮಗನ ಮದುವೆ ಮಾಡ್ಕೊಂಬಿಲ್ವಲ್ಲ ಮಗುಗೆ ಅದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಷ್ಟೇ. ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಂಡ್ರೆ ಆಗಲ್ಲ. ನನಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ನಾನು ವಾದ ವಿವಾದ ಮಾಡೋದು ಗೊತ್ತೈತಿ. ಯಾರು ಬರಲಿ ಅದು ಎಂಥರೇ ಬರಲಿ ನಾನು ವಾದ ಮಾಡ್ತೀನಿ. ನನಗೆ ಗೊತ್ತೈತಿ ಏನು ವಾದ ಮಾಡಬೇಕು. ಸಾಕ್ಷಿ ತೋರಿಸ್ರಿ ನೀವೇನಿದ್ರು ನಾನು ಕದ್ದಿದ್ದೆ ಮತ್ತು ಸಾಕ್ಷಿ ತೋರಿಸ್ರಿ ಅಂತೀನಿ. ಮತ್ತೆ ಹಂಗೆ ಅಂದ್ರೆ ಆಯ್ತು. ಅವೆಲ್ಲ ಇವಾಗಿನ ಕಾಲದಾಗೆ ಅವಳು ಸುಮ್ಮನೆ ಒಂದು ಅಂದಾಜಿನ ಮೇಲೆ ಲೆಕ್ಕ ಹಾಕ್ಯಂಡು ಪಂಚಾಯತಿಗೆ ಹಾಕ್ಯವಳೆ ಇವನೇ ಮಾಡಿರ್ಬೇಕೇನ ಅಂತೇಳಿ ಒಂದು ಅಂದಾಜಿದ ಮೇಲೆ ಲೆಕ್ಕ ಹಾಕ್ಯವಳೆ. ಕರೆಕ್ಟಾಗಿ ಗೊತ್ತಿದ್ರೆ ಅವಳು ಏನೋ ಮಾಡಾಳಿಡತ್ತಿಗೆ ಅವಳಿಗೆ ಗೊತ್ತಿಲ್ಲ ಕರೆಕ್ಟಾಗಿ ಗೊತ್ತಿಲ್ಲ ನೀನೇ ಮಾಡಿರೋದು ಅಂತ.
ಅವಳಿಲ್ಲೋಡ ಕರೆಕ್ಟಾಗಿ ಗೊತ್ತಿರೋಳಾಗಿದ್ರೆ ಅವತ್ತೇ ಕಂಡಿಡಾಳು ಕಳ್ದಿದ್ದ ದಿವಸನೇ. ಇವತ್ತು ಅಲ್ಲೇ ಕಳ್ದು ಎಷ್ಟು ದಿವಸ ಆಗೈತಿ, 50,000 ರೂಪಾಯಿ ದುಡ್ಡು ಕಳ್ತನಾಗ ಅಲ್ಲಿ ಎಷ್ಟು ದಿವಸ ಆಗೈತೆ, 4-5 ದಿವಸ ಆಗ್ತಾ ಬಂತು. 4-5 ದಿವಸ ಆದ್ರೆ ಇನ್ನು ಅವಳು ಕಂಡಿಡಿ ಅದ್ರಾಗ ಇವತ್ತು ಹೇಳ್ತಾ ಇದ್ದಾಳೆ ಅಂದರೆ ನಾನು ತಾಳೆ ನಿಮ್ಮ ತಾಳೆ ಪಕ್ಕ ಹೆಂಗೆ ಗೊತ್ತೈತಿ? ಅದು ಕದ್ದಿರೋದು ನಾನು, ತಗೊಂಬಂದಿರೋದು ನಾನು, ನಿನಗೆ ಗೊತ್ತಿರ್ಲಿಲ್ವಲ್ಲ. ಎಲ್ಲಿ ತಂದ ನನ್ನ ಗಂಡ ದುಡ್ಡು ಅಂತ. ಅದೇ ಮತ್ತೆ ನಮ್ಮ ಅತ್ತೆಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ನಮ್ಮ ಮನೆಯಾಗೆ ಆಗಲಿ ಯಾರಿಗೂ ಗೊತ್ತಿಲ್ಲ. ಮಗ ಸರಿಯ ಸಿಗೆ ಬಿದ್ದ. ಐದವ ನನ್ನ ಮಗ್ಗೆ ಐದವ ಸರಿಯ ಸಿಗೆ ಬಿದ್ದ ಅಂದ್ಬಿಡ್ತೀನಿ ನಾನು. ಬೇಡಲ್ಲ ಬಿಡು. ಓಹೋ ಏನೋ ತಿಳ್ಕೊಬಿಟ್ಟಾನೆ. ನಾನು ಅದಕ್ಕೆ ಸಾಕ್ಷಿ ಇಲ್ಲದ ಹೆಂಗೆ ಏನು ಅಂತ ನನಗೆ ಗೊತ್ತಾಯಿತು. ನೀವು ಬಂದು ಹೆಂಡ್ತಿ ಹತ್ರ ಮಾತಾಡ್ದಾನೆ ಹೇಳ್ತಾನೆ ಅಂತ. ಅದಕ್ಕೆ ನಾನು ಸರಿ ಫೋನ್ ತಗೊಂಡು ಬಂದಿದ್ದು. ಪಾಪ ಶೈಲವಾಕ ವೀಡಿಯೋ ಮಾಡ್ಕೊಂಬೋದು, ಎಲ್ಲ ರೆಕಾರ್ಡ್ ಮಾಡ್ಕೊಂಬೋದು. ಪಾಪ ಬಕ್ಕನ ಹತ್ರ ಮೊಬೈಲ್ ಇರಲಿಲ್ಲ, ಮೊಬೈಲ್ ಇದ್ದಿದ್ರೆ ಹೆಂಗಾಗೋದು. ಅದಕ್ಕೆ ಮತ್ತೆ ನಾನು ಫೋನ್ ತಗೊಂಡು ಸೀದಾ ಬಂದುಬಿಟ್ಟೆ. ನನ್ನ ಮಗ ಮಾತಾಡಲಿ, ಎಲ್ಲ ರೆಕಾರ್ಡ್ ಮಾಡ್ತಾಯಿದ್ದೀನಿ ಸರಿಯಾಗಿ. ಇವಾಗ ನಾನು ನೋಡೋ ಇಲ್ಲ, ಇವಾಗ ಅಡ್ಡ ಐತಲ್ಲ ಇದು ಗೋಡೆ ಕಾಣಿಸಲ್ಲ. ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಇನ್ನೇ ಇದ ಬಾರ ನನ್ನ ಮಗನೇ ನಿನಗೆ. ನಮ್ಮ ಅತ್ತೆ ಏನು ಎತ್ತ ಅಂತೇಳಿ ಸರಿಯಾಗಿ ತೋರ್ಸೋದು ಬಾರೋ ಲೋಫರ್ ನನ್ನ ಮಗನೇ, ಲೋಫರ್. ಎಂಥ ಕೆಲಸ ಮಾಡ್ತಾನೆ ನೋಡ್ರಿ, ಎಂಥ ಹೊಲ್ಕ ನನ್ನ ಮಗ. ನಾನು ನೋಡಿದ್ರೆ ಅವಳು ತಿರುಗಿ ಭಯಂಕರ ಯಾದಕ್ಕೆ ಬಿಡ್ಬೇಕು. ಇವ್ನ ಸವಾಸ ಬೇಡಪ್ಪ, ಇವ್ನ ಸವಾಸಕ್ಕೆ ಹೋಗೋದು ಬೇಡ, ಇವ್ನ ಸವಾಸಕ್ಕೆ ಬೇಡಪ್ಪ ಅಂತ ತಿಳ್ಕೊಬಿಡ್ಬೇಕು. ಇವ್ನ ಸವಾಸ ಬೇಡಪ್ಪ ನಮಗೆ ಅಂತ ತಿಳ್ಕೊಬಿಟ್ರೆ ಅಲ್ಲೇ ಗೊತ್ತಾಗುತ್ತೆ. ಅದೇ ಮತ್ತೆ ಇನ್ನೊಂದ್ಸತಿ ನಿನ್ನ ಸುದ್ದಿಗೆ ಬರ್ಬಾರ್ದು. ನಾನು ಹೇಳ್ತೀನಿ, ಈಗ ನಾನು ಇಷ್ಟಪಟ್ಟಿದ್ದೆ, ನಾನು ಮದುವೆ ಆದೆ, ಅದಕ್ಕೆ ನನ್ನ ಮೇಲೆ ಹೊಟ್ಟೆ ಉರಿ. ಅದಕ್ಕೆ ಅಯ್ಯಮ್ಮ ಹಿಂಗೆಲ್ಲ ಮಾಡ್ತಾ ಇದ್ದಾಳೆ. ಇಲ್ಲ ಸಲ್ಲದ್ದೆಲ್ಲ ಕಳ್ತಾನೋ ದಾರಪ್ಪ ಮಾಡಿಬಿಡೋಣ, ಏನೋ ಒಂದು ಇವ್ರಿಗೆ ತೊಂದರೆ ಮಾಡೋಣ ಅಂತ ಮಾಡ್ತಾ ಇದ್ದಾಳೆ ಅಷ್ಟೇ. ಇವಳೆ ಅಂತಾಳೆ ಇವಳು ಅಂತ ಹೇಳ್ತೀನಿ. ಅಯ್ಯಪ್ಪ ಹೆಂಗ ಸುಮ್ಕಿರ್ತಾನಪ್ಪ ಅವನು, ಸಿದ್ಧವದ್ದಮ್ಮ ಸಿದ್ಲಿಂಗಮ್ಮನ. ನನ್ನ ಮಗ ಹೆಂಗ ಸುಮ್ಮನೆ ಇರ್ತಾನೆ. ಈಗ ಹೇಳ್ದೇನೆ ಈ ಗಿರ್ಜಿಂಬೆದೆ ತಲೆ ಬಿದ್ದೋಗೋದು, ಏನೋ ಒಂದು ಆಗಲ್ವೇ ಇವಳಿಗೆ ಅಮ್ಮಂಗೆ ಆಗುತ್ತೆ ನನ್ನ ನೆಗದು ಬಿದ್ದೋಗ. ನಮ್ಮ ಕಣ್ಣೆದ್ರಿಗೆ ಅನುಭವಿಸ್ಲಿಲ್ಲ ಅಂದ್ರೆ ಕೇಳಿ, ನಮ್ಮ ಕಣ್ಣೆದ್ರಿಗೆ ಅವಳು ಹಾಳಾಗಿ ಹೋಗ್ತಾಳೆ. ನಮ್ಮ ಕಣ್ಣೆದ್ರಿಗೆ ಅನುಭವಿಸ್ತಾಳೆ ಅವಳು, ನೋಡ್ತಾ ಇರೋ. ನಮ್ಮ ಕಣ್ಣೆದ್ರಿಗೆ ಅನುಭವಿಸ್ಕೊಂಡು ನಮ್ಮ ಕಣ್ಣೆದ್ರಿಗೆ ಹೆಂಗೆ ಹೋಗ್ತಾಳೆ ನೋಡು. ಅದೇ ಮತ್ತೆ ತಡಿ ನೋಡು ಮತ್ತೆ. ನಮ್ಮ ಕಣ್ಣೆದ್ರಿಗೆ ಅನುಭವಿಸ್ಕೊಂಡು ಅವಳು ಹಾಳಾಗಿ ಹೋಗ್ಲಿಲ್ಲ ಅಂದರೆ ನೋಡು. ಬಾ ನೀನು ತಾಳೇದಿ ಅಂತ ಏನು ಅವಳೇ ನೀನು ಹಂಗೆ ಕಂಡುಹಿಡಿಯೋಕ್ಕಾಗಲ್ಲ. ಏನು ಯಾಕೆ ಹೆದರಿಕೆ ಬೇಕು? ಹೋಗನ್ ಬಾ, ರಾಜರೋಷ ಹೋಗನ್ ಬಾ. ಏನು ಪಂಚಾಯತಿಗಲ್ದಿರಿ ಎಲ್ಗನ ಕಲಿ ಹಾಕ್ಲಿ ಅವಳು, ನೋಡೋಣ ಅದೆಲ್ಲ ಅದೇನು ಮಾಡ್ತಾಳೆ ಮಾಡಲಿ ನೋಡೋಣ. ಅದೇ ಮತ್ತೆ ಪಂಚಾಯತ್ಗನ ಹಾಕ್ಲಿ ಎಲ್ಗನ ಹಾಕ್ಲಿ, ನಾವು ಯಾಕೆ ಹೆದರಿಕೆ ಬೇಕು? ನಾವು ಹೆದರಿಕೆ ಅಂತ ಇದೇ ಇಲ್ಲ. ಅದೇನು ಮಾಡ್ತಾಳೆ ಮಾಡಲಿ ನೋಡೋಣ ಅವಳನ್ನ ಅಜ್ಜಿ. ಅವಳು ಏನೋ ತಿಳ್ಕೊಬಿಟ್ಟವಳು ನಮ್ಮನ್ನು. ಇವ್ರೇನು ಮಾಡೋಕ್ಕಾಗಲ್ಲ ಇವ್ರ ಕೈಲೇ ಅಂತ ತಿಳ್ಕೊಬಿಟ್ಟವಳು. ಒಂದು ಅಂದಾಜಿನ ಮೇಲೆ ಹೇಳ್ತಾ ಇದ್ದಾಳೆ ಇವಳು. ಸಾಕ್ಷಿ ತೋರ್ಸಯ್ಯ ಅಂತ ಕೇಳ್ತೀನಿ ನಾನು. ಯಾರೇನು ಬರಲಿ ಅಲ್ಲೇನು ನಾನು ದೊಡ್ಡರ್ಗೂ ಬೆಲೆ ಕೊಡಲ್ಲ. ಸಾಕ್ಷಿ ತೋರ್ಸಯ್ಯ ನೀನು ಅಂತೀನಿ. ಯಾವನ್ ಮಾತಾಡಿದ್ರು ದುಡ್ಡು ಐತೆ ಅಂತ ಅವ್ರ ಕಡೆಗೆ ಮಾತಾಡ್ಬೋದು. ಸಾಕ್ಷಿ ತೋರ್ಸು. ನ್ಯಾಯ ಹೇಳಕ್ಕೆ ಬಂದವರು ದುಡ್ಡಿರೋರ ಕಡೆಗೆಲ್ಲ ನ್ಯಾಯ ಹೇಳೋದು. ನ್ಯಾಯ ಇರೋರ ಕಡೆಗೆ ನ್ಯಾಯ ಹೇಳಬೇಕು. ಅದು ದೊಡ್ಡ ಸ್ಥಾನ ಅಂಬೋದು. ದೊಡ್ಡತನ ಅಂತಂದರೆ ಅದು. ದೊಡ್ಡವರು ಊರಾಗ ದೊಡ್ಡವರು ಅಂತ ಕರ್ಕೊಂಬಂದವ್ರಂದ್ಮೇಲೆ ನೀನು ಕರೆಕ್ಟಾಗಿ ನ್ಯಾಯ ಹೇಳಯ್ಯ ಅಂತೀನಿ. ಅಷ್ಟೇ. ಹಂಗೆ ಮಾತಾಡಿದ್ರೆ ಸುಮ್ಮನೆ ಆಗ್ತಾರ ಬಾ. ನಾವೇನು ಅಂತೇಳಿ ಅಲ್ಲಿ ಮಾತಾಡ್ಬೇಕು ಇಲ್ಲಿ ಮಾತಾಡಬಾರ್ದು. ಬಾ ಹೋಗನ್ ಬಾ, ಹೆದರಿಕೆ ಮದೇನು ಬೇಡ, ರಾಜರಶ್ವಾಗ ಹೋಗನ್ ಬಾ. ಅದೇನಾಗುತ್ತೆ ಆಗಲಿ ಬಾ, ರಾಜರಶ್ವಾಗ ಹೋಗಣ. ನೋಡೋಣ ಅದೆಲ್ಲ ಅದು ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂತ ನೋಡೋಣ. ಅದೇನಾಗುತ್ತೆ ಆಗಲಿ ನೋಡೇ ಬಿಡೋಣ. ಬಿಡು 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 ಅಂತೇಳಿ ಇಷ್ಟ ಅನ್ಸರಿಸ್ದಂಗೆಲ್ಲ ನೀವು ಯಾಕೆ ಜಾಸ್ತಿ ಆಗ್ತೈತಿ ಗಿರ್ಜಿಂಬೆದು. ಸರಿಯಾಗಿ ಮಾಡೋಣ ಬಾ. ಊರ ಮುಂದೆ ಮರ್ಯಾದೆ ತೆಗಿಬೇಕು. ಏನಮ್ಮ ಬಿಡು, ಅವ್ರು ಇಷ್ಟಪಟ್ಟವ್ರನ್ನ ಮದುವೆ ಆಗಿ ಅವ್ರು ಹೆಂಗೆ ಚೆನ್ನಾಗಿದ್ದಾರೆ. ಏನು ನಿನ್ನ ಮಗನ ಮದುವೆ ಆಗ್ಬೇಕಂತ ಏನಾದ್ರು ರೂಲ್ಸ್ ಇತ್ತೆ? ಅವ್ರು ಇಷ್ಟಪಟ್ಟವ್ರೆ ಆಗ್ಯಾವ್ರಿ. ಮತ್ತೆ ಕೊಟ್ಟವ್ರ ಕಮ್ತಿ ಅಂತ ಊರಾಗ್ಲಾರೆಲ್ಲ ಕ್ಯಾಕ್ರಸ್ ಉಳ್ಬೇಕಲ್ಲ ಲೌಡಿ ಮುಂಡೆ. ಹಂಗೆ ಮಾಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಗಿರ್ಜಿಂಬೆ ಪಂಚಾಯತಿಗೆ ಹಾಕೊಳ್ಳುವಂತೆ ಅದೇನು ಮಾಡ್ತಾಳೆ ಮಾಡಲಿ ನೋಡೋಣ. ನಾವೇನು ಹೆದರಿಕೆಮಲ್ಲ. ನನ್ನ ಗಂಡ ಸಾಕ್ಷಿನ ಇಲ್ಲ ಅಂದಮೇಲೆ ನಾವು ಯಾಕೆ ಹೆದರ್ಕೋಬೇಕು? ನಾವೇ ಕದ್ದಿರೋದಾದರೂ ಹೆದರ್ಕಮಲ್ಲ ನಾವು. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ವಿಡಿಯೋನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.